ಇವತ್ತು ಬೀದರ್ನ ಕೆಡಿಪಿ ಸಭೆ ಅಕ್ಷರಶಃ ರಣರಂಗವಾಗಿತ್ತು. ಈ ಸಭೆಯಲ್ಲಿ ಎಂಎಲ್ಎ ಮತ್ತು ಎಂಎಲ್ಸಿಗಳ ನಡುವೆ ಕೈ ಮಿಲಾಯಿಸುವ ಹಂತಕ್ಕೆ ಗಲಾಟೆ ಹೋಗಿತ್ತು. ಪಬ್ಲಿಕ್ ಟಿವಿಗೆ ಎಂಎಲ್ಸಿ ಭೀಮರಾವ್ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಕೆಡಿಪಿ ಸಭೆಯಲ್ಲಿ ಅಭಿವೃದ್ಧಿಗಳ ಕುರಿತು ಚರ್ಚೆ ಮಾಡ್ತಿದ್ವಿ. ನಾವು ಜಿರಾ ಫೌಂಡೇಶನ್ ಟ್ರಸ್ಟ್ ಜಾಗ ಒತ್ತುವರಿ ಮಾಡಿದ್ದೇನೆ ಅಂತ ಹೇಳಿ ಏಕಾಏಕಿಯಾಗಿ ಆರೋಪಿಸ್ಬಿಟ್ರು. ಏಕವಚನದಲ್ಲಿ ನಿಂದಿಸಿದ್ರೆ ಸುಮ್ಮನೆ ಇರಬೇಕಾ? ಅನಧಿಕೃತವಾಗಿದ್ರೆ ಬಿಡಿಎ ಅನುಮತಿ ಹೇಗೆ ಕೊಟ್ಟರು ಅಂತ ಪ್ರಶ್ನೆ ಮಾಡಿದ್ದಾರೆ. ಮಾತಿಗೆ ಮಾತು ಬೆಳೆದು ಅದು ಕೈ ಮಿಲಾಯಿಸುವ ಹಂತಕ್ಕೆ ಹೋಯ್ತು. ಗಲಾಟೆ ಆಗೋಗ್ಬಿಟ್ಟಿದೆ. ಎಲ್ಲರೂ ಕೂಡ ಶಾಂತಿಯಿಂದಿರೋಣ ಅಂಥೇಳಿ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ. ಸರ್, ಶಾಸಕ ಸಿದ್ದು ಪಾಟೀಲ್ ಮತ್ತು ಏನು ಎಂಎಲ್ಸಿ ಭೀಮರಾವ್ ಅವರ ನಡುವೆ ಒಂದು ಕೆಡಿಪಿ ಸಭೆಯಲ್ಲಿ ಇವತ್ತು ಒಂದು ಗಲಾಟೆ ಆಗಿರುವಂಥದ್ದು. ಹೀಗಾಗಿ ಒಂದು ರೀತಿಯ ಯಾವ ವಿಚಾರಕ್ಕೆ ಗಲಾಟೆ ಆಯಿತು ಏನು ಅನ್ನುವಂಥದ್ದು ಈಗ ಸ್ವತಃ ನಮ್ಮ ಜೊತೆಗೆ ಎಂಎಲ್ಸಿ ಭೀಮರಾವ್ ಪಾಟೀಲ್ ಇದ್ದಾರೆ, ಅವ್ರನ್ನೇ ಕೇಳೋಣ. ಸರ್, ಈಗ ಕೆಡಿಪಿ ಸಭೆಯಲ್ಲಿ ಗಲಾಟೆ ಆಯಿತು. ಈಗ ಸಿದ್ದು ಪಾಟೀಲ್ ಶಾಸಕರು ಮತ್ತು ನಿಮ್ಮ ಜೊತೆ ಏನು ಯಾವ ವಿಷಯ ಗಲಾಟೆ ಆಯಿತು ಸರ್? ಏನು ವಿಷಯ ಏನಿಲ್ಲ. ಮಂತ್ರಿಗಳಿಗೆ ಅವ್ರು ಏನಂದ್ರು ಗುರುನಾನಕ್ ಲೇಔಟ್ದು ಕೇಳ್ತಾ ಇದ್ದರು. ನಾ ಏನಂದ್ರೆ ಏನು ಡೆವಲಪ್ಮೆಂಟ್ ಇದೆ ಇವತ್ತು ಕೆಡಿಪಿ ಮೀಟಿಂಗ್ದಲ್ಲಿ ಚರ್ಚೆ ಇದೆ. ಡೆವಲಪ್ಮೆಂಟ್ ನಿಮ್ದೇನು ಗುರುನಾನಕ್ ಲೇಔಟ್ದಿದೆ ಆಲ್ರೆಡಿ ನಮ್ಮ ಜಿಲ್ಲಾ ಮಂತ್ರಿಗಳು ಮತ್ತು DC ಅವರು ಅದ್ರ ಸ್ಟೇಟ್ ಕೊಟ್ಟಿದ್ದಾರೆ. ಇಲ್ಲ ಅದಕ್ಕೆ ಆಲ್ರೆಡಿ ಇನ್ಸ್ಪೆಕ್ಷನ್ ಮಾಡಿದ್ದಾರೆ. ಅದಕ್ಕೆ ಏನಪ್ಪ ಅಂದ್ರೆ JD ಅವರಿಗೆ ಮಾಹಿತಿ ಕೇಳ್ತಿದೆ ಮತ್ತು ಬರೋಂಥ ಇದರಲ್ಲಿ ಒಂದು 2 ಇಲ್ಲ 4 ದಿವಸದಾಗ ನಾವು ಮಾಹಿತಿ ಕೊಟ್ಟು ಅದು ಸರಿಪಡಿಸ್ತೇವೆ ಅಂತ ಮಂತ್ರಿನೂ ಹೇಳಿದ್ದಾರೆ, DC ಹೇಳಿದ್ದಾರೆ. ಆಮೇಲೆ ನಾ ಏನಂದ ಸರ್, ಇದು ಏನು ಡೆವಲಪ್ಮೆಂಟ್ ಅದ, ಇಲ್ಲಿದ್ದಂಥ ರೈತರ ಸಮಸ್ಯೆ ಆಗಿರ್ಬೋದು ಅಥವಾ ಬರಗಾಲ ಸಮಸ್ಯೆ ಆಗಿರ್ಬೋದು, ಬೆಳೆದೇನು ಇದು ಆಗಿದೆ ಅದ್ರ ಸಮಸ್ಯೆ ಆಗಿರ್ಬೋದು, ಕಬ್ಬಿಂದ ರೈತರದ್ದು ಕಬ್ಬು ಹೋಗಿದೆ ಅದ್ರ ದುಡ್ಡಿನ ಸಮಸ್ಯೆ ಆಗಿರ್ಬೋದು, ಅದು ಫಸ್ಟ್ ಚರ್ಚೆ ತೊಗೊಂಬೋಣ. ಆಮೇಲೆ ಏನದ ಡೆವಲಪ್ಮೆಂಟ್ ಏನದ ಇದು ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ಚರ್ಚೆ ತೊಗೊಬೋಣ ಅಂತ ನಾನು ಹೇಳಿದೆ. ಅಂದ್ರೆ ಅವ್ರಿಗೆ MLA ಇಲ್ಲ, ಇದು ಬೀದರ್ ಇದರಲ್ಲಿ ಇದು ಆಗಿದ್ದೆ, ಇದರಲ್ಲಿ 100% ಇಲ್ಲಿಗಲ್ ಇದ್ದೆ, ಅದು ಇಲ್ಲಿಗಲ್ ಇದ್ದಿಲ್ಲ ಅಂದ್ರೆ ನಾ ರಾಜೀನಾಮೆ ಕೊಡ್ತೀನಿ ಅಂತಂದರು. ಆಮೇಲೆ ನಾ ಅಂದೆ ಆಯ್ತು ಸರ್, ಅದು ರಾಜೀನಾಮೆ ಅವ್ರದ್ದು ಭೀ ತೊಗೋರಿ. ಮತ್ತು ಅವ್ರಾಗಾರ ಹುಮ್ನಾಬಾದ್ದಲ್ಲಿ ಅವ್ರದ್ದೇನು ಹೋಟೆಲ್ ಇದೆ, ನಾಗೇಶ್ವರಿ ಹೋಟೆಲ್ಲು ಮತ್ತು ಅವ್ರ ಮನಿ ಮತ್ತೇನಪ್ಪ